ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ಶುಚಿತ್ವದ ಬಗ್ಗೆ ಮುಹಮ್ಮದ್ ಪೈಗಂಬರ್ ಅವರು ಹೇಳಿದಷ್ಟು ಇನ್ನೊಬ್ಬರು ಚರಿತ್ರೆಯಲ್ಲಿ ಹೇಳಿಲ್ಲ ಎಂದು ಹೇಳಬೇಕು. ಮುಹಮ್ಮದ್ ಪೈಗಂಬರ್ ಅವರು ಹೇಳುತ್ತಾರೆ, ಬೆಳಿಗ್ಗೆ ಎದ್ದುಕೊಂಡ ಹಲ್ಲುಚ್ಚಬೇಕು, ದಿನದಲ್ಲಿ 5 ಹೊತ್ತು ನಮಾಜ್ ಮಾಡುವಾಗ ನೀವು ಅಂಗ ಸ್ನಾನಗಳನ್ನು ಮಾಡಬೇಕು, ಶರೀರದಲ್ಲಿ ಕಲ್ಮಶಗಳು ಕಂಡರೆ ನೀವು ಸ್ನಾನ ಮಾಡಬೇಕು. ಶುಚಿತ್ವದ ಬಗ್ಗೆ ನಿರಂತರವಾಗಿ ಹೇಳಿಕೊಂಡು ಪ್ರವಾದಿಯವರು ಹೇಳುತ್ತಾರೆ, ಅತ್ತಹೂರ್ ಶತ್ರುಲ್ ಈಮಾನ್, ಇಸ್ಲಾಮಿನ ಒಂದು ಭಾಗವಾಗಿದೆ ಶುಚಿತ್ವ. ಆದ್ದರಿಂದ ನಿಮ್ಮ ಮನೆ, ನಿಮ್ಮ ವಸ್ತ್ರ, ನಿಮ್ಮ ಶರೀರ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಪರಿಸರ ಯಾವತ್ತೂ ಕೂಡ ಶುಚಿಯಿಂದ ಕೂಡಿರಬೇಕೆಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾ ಇದ್ದಾರೆ. ಮುಂಜಿ ಕರ್ಮವನ್ನು ಇಸ್ಲಾಮಿನಲ್ಲಿ ಕಡ್ಡಾಯ ಮಾಡಲು ಕಾರಣವೇನು? ಒಂದು ಕಾರಣವಾಗಿ ಹೇಳುತ್ತಿರುವುದು, ಮೂತ್ರ ಮಾಡಿದ ಬಳಿಕ ಮುಂಜಿ ಕರ್ಮ ಮಾಡದೇ ಇದ್ದರೆ ಅಲ್ಲಿ ಮೂತ್ರಗಳು ಬಾಕಿಯಾಗಲಿಕ್ಕೆ, ಶರೀರದಲ್ಲಿ ಅದರ ಬಾಕಿಯಾಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಮುಂಜಿ ಕರ್ಮದ ಮೂಲಕ ಆ ಮೂತ್ರಗಳು ನಜಸ್ಸಾದ ಮೂತ್ರಗಳು ಬಾಕಿಯಾಗದ ರೀತಿಯಲ್ಲಿ ಮುಂಜಿ ಕರ್ಮವನ್ನು ಪ್ರವಾದಿ ವರಿಯರು ಕಡ್ಡಾಯಗೊಳಿಸಿದರು ಎಂದು. ಮಾತ್ರವಲ್ಲ, ಪ್ರವಾದಿ ವರಿಯರು ಹೇಳುತ್ತಾರೆ, ನಿಂತುಕೊಂಡು ಮೂತ್ರ ಮಾಡಬೇಡಿರಿ. ಯಾತಕ್ಕೆ ಬೇಕಾಗಿ? ನಿಂತುಕೊಂಡು ಮೂತ್ರ ಮಾಡುವಾಗ ಆ ಮೂತ್ರ ನಮ್ಮ ಶರೀರಕ್ಕೆ ಮತ್ತೆ ಕೂಡ ಚೆಲ್ಲುತ್ತದೆ. ಆ ಮೂತ್ರದಲ್ಲಿ ಅದು ನಮ್ಮ ಶರೀರದಿಂದ ಹೋದ ಮೂತ್ರವಾದರೂ ಕೂಡ ಅದರಲ್ಲಿ ಕಲ್ಮಶಗಳು ಅಥವಾ ಬ್ಯಾಕ್ಟೀರಿಯಾಗಳು ಇರ್ತದೆ. ಆ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರಕ್ಕೆ ತಾಗಿದರೆ ಅದರಿಂದ ರೋಗ ಬರ್ತದೆ. ಸೈನ್ಸ್ಗಳಿಲ್ಲದ, ಟೆಕ್ನಾಲಜಿಗಳಿಲ್ಲದ, ಬ್ಯಾಕ್ಟೀರಿಯಾಗಳ ಬಗ್ಗೆ ಅಧ್ಯಯನ ಮಾಡದ 1400 ವರ್ಷಗಳ ಹಿಂದೆ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಪಷ್ಟವಾಗಿ ಹೇಳಿದರು, ಮೂತ್ರ ಮಾಡುವಾಗ ಕುಳಿತುಕೊಂಡು ಮೂತ್ರ ಮಾಡಬೇಕು, ಮೂತ್ರ ಮಾಡಿದ ಬಳಿಕ ನೀರಿನಲ್ಲಿ ಸರಿಯಾಗಿ ಶುಚಿ ಮಾಡಬೇಕು. ಇಲ್ಲದಿದ್ದರೆ ಬ್ಯಾಕ್ಟೀರಿಯಾಗಳು ತುಂಬಿ ರೋಗಗಳು ಉಂಟಾಗಲು ಸಾಧ್ಯತೆ ಇದೆ. ಮಾತ್ರವಲ್ಲ, ನಿಮ್ಮ ಪರಿಸರದಲ್ಲಿ, ಜನರಿರುವ ಸ್ಥಳದಲ್ಲಿ ಮೂತ್ರ ಮಾಡುವುದನ್ನು ನಿಷಿದ್ಧ ಮಾಡ್ತಾರೆ. ಪ್ರವಾದಿ ವರಿಯರು ಹೇಳುತ್ತಾರೆ, ಫಲಗಳನ್ನು ನೀಡುವ, ಹಣ್ಣುಗಳನ್ನು ನೀಡುವ ಮರದಡಿಯಲ್ಲಿ ನೀವು ಮೂತ್ರ ಮಾಡಬೇಡಿರಿ. ಜನರು ನೆರಳಿಗೆ ಬೇಕಾಗಿ ಆಶ್ರಯ ಮಾಡುವಂತಹ ಬೇವಿನ ಮರಗಳಂತಹ, ಆಲದ ಮರದಂತಹ ಹಲವಾರು ಸ್ಥಳಗಳು, ಅಲ್ಲಿ ನೀವು ಮೂತ್ರ ಮಾಡುವುದು ನಿಷಿದ್ಧವಾಗಿದೆ. ಜನರು ಹೋಗುವ ದಾರಿ ಹೋಕರು, ಜನರು ಹೋಗುವ ದಾರಿಯಲ್ಲಿ ಮೂತ್ರ ವಿಸರ್ಜನೆ ಮಾಡುವುದು ನಿಷಿದ್ಧವಾಗಿದೆ. ಜನರ ಇನ್ನಿತರ ಬೇರೆಯವರ ಸ್ಥಳದಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಮೂತ್ರ ಮಾಡುವುದು ನಿಷಿದ್ಧವಾಗಿದೆ. ಈ ರೀತಿ ಮೂತ್ರ ವಿಸರ್ಜನೆಯ ಬಗ್ಗೆ ಮಾತ್ರ 106 ಅಧ್ಯಾಯಗಳನ್ನು ಕಲಿಸಿಕೊಟ್ಟ ಒಬ್ಬ ಪರ್ಫೆಕ್ಟ್ ಲೀಡರ್ ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲದೆ ಇನ್ನೊಬ್ಬರನ್ನು ಇತಿಹಾಸ ಪುಟದಲ್ಲಿ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾವಿಂದೇವನ್ನು ಮಾಡ್ತಾ ಇದ್ದೀವಿ, ಸಿಕ್ಕಲ್ಲಿ ಮೂತ್ರ, ಸಿಕ್ಕಲ್ಲಿ ಎರಡಕ್ಕೆ ಅಲ್ವಾ, ಸಿಕ್ಕಲ್ಲಿ ಹೊಗಳುವುದು. ನಾನು ನೋಡಿದೆ ಒಂದು ಕಡೆಯಲ್ಲಿ, ಅಲ್ಲಿ ಬರೆದಿದೆ ಬೋರ್ಡಲ್ಲಿ, ಒಂದು ಸರ್ಕಾರಿ ಕಚೇರಿ, ಒಂದು ತಾಲೂಕು ಆಫೀಸ್, ಎಲ್ಲಿ ಅಂತ ನಾನು ಹೇಳುವುದಿಲ್ಲ, ಅಲ್ಲಿ ಬರೆದಿದೆ ಏನಂತ ಹೇಳಿ, ಇಲ್ಲಿ ಉಗುಳಿದರೆ 500 ರೂಪಾಯಿ ದಂಡ ಹಾಕಲಾಗುವುದು ಅಂತ ಹೇಳಿ ಅದರ ಮೇಲೆ ಉಗುಳಿ ಬಿಟ್ಟಿದ್ದಾರೆ. ಅದರ ಪಕ್ಕನೆ ಉಗುಳಿ ಬಿಟ್ಟಿದ್ದಾರೆ. ನೀವು ಎಲೆ ಅಡಿಕೆ ತಿನ್ಬೇಕು ತಿನ್ಬೇಡುವ ನಾನು ಹೇಳುವುದಿಲ್ಲ, ಆದರೆ ಸಿಕ್ಕಲ್ಲಿ ಉಗುಳಿ ನಮ್ಮ ಪರಿಸರವನ್ನು ನಾಶ ಮಾಡಬಾರದು. ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಶರೀರವನ್ನು ನಾವು ಶುಚಿಯಾಗಿಟ್ಟುಕೊಳ್ಳಬೇಕು. ನಮಗೆ ನೋಡಿ, ಸೃಷ್ಟಿಕರ್ತನು ಹುಟ್ಟುವಾಗಲೇ 32 ಹಲ್ಲುಗಳನ್ನು ಕೊಟ್ಟಿದ್ದಾನೆ. ಹುಟ್ಟುವಾಗ ಹುಟ್ಟಿಲ್ಲ, ಸ್ವಲ್ಪ ದೊಡ್ಡದಾದ ನಂತರ ಕೊಟ್ಟ 32 ಹಲ್ಲುಗಳು. ಒಳ್ಳೆ ಹಲ್ಲು, ಬಿಳಿ ಬಿಳಿಯಾದ ಹಲ್ಲು. ಆದರೆ ನಾವೇನ್ ಮಾಡಿದೆವು? ಆ ಹಲ್ಲಿನೊಳಗೆ ಸಿಕ್ಕಿದ್ದನ್ನೆಲ್ಲ ತುರುಕಿಸಲಿಕ್ಕೆ ಶುರು ಮಾಡಿದೆವು. ಗೂಡಂಗಡಿಯಲ್ಲಿ ಸಿಗುವಂತಹ ಅಡಿಕೆ ಪುಡಿಯಿಂದ ಇಟ್ಟು ಎಲ್ಲ ಪುಡಿಗಳನ್ನು ನಮ್ಮ ತುಟಿಯಲ್ಲಿ ಸಿಲುಕಿಸಿ ಹಲ್ಲುಗಳೆಲ್ಲ ಕೆಟ್ಟು ಹೋಗಿದೆ ನಮ್ಮದು. ಕೆಲವರ ಹಲ್ಲು ನೋಡಿದರೆ ಸಾರ್ವಜನಿಕ ಶೌಚಾಲಯ ನೆನಪಾಗ್ತದೆ ನಮಗೆ. ಆ ರೀತಿ ಹಲ್ಲು ಕೆಟ್ಟು ಹೋಗಿದೆ. ಹಲ್ಲು ಕೆಡಿಸಬಾರದು, ಶರೀರ ಕೆಡಿಸಬಾರದು. ಯಾವತ್ತೂ ಕೂಡ ಕೂದಲು ಜಾಸ್ತಿ ಇದ್ರೂ ಕೂಡ ಎಣ್ಣೆ ಹಾಕಿಕೊಂಡು ಬಾಚಿರಬೇಕು. ಮುಖದಲ್ಲಿ ಯಾವತ್ತೂ ಕೂಡ ಮುಗುಳ್ನಗು ಕಾಣಬೇಕು. ಒಳ್ಳೆ ಬಟ್ಟೆ ಹಾಕಬೇಕು. ನಮ್ಮಲ್ಲಿ ಕೆಲವರಿದ್ದಾರೆ, ಯಾವುದೋ ಸಿನಿಮಾದವನು ಅಥವಾ ಇನ್ನೊಬ್ಬರು ಯಾರನ್ನು ನೋಡಿಕೊಂಡು ಇವತ್ತು ಕೆಲವರು ಪ್ಯಾಂಟ್ ಶರ್ಟ್ ಹಾಕ್ತಾರೆ. ಅವನ ಪ್ಯಾಂಟ್ ನೋಡಿದರೆ ಊರಿನಲ್ಲಿರುವ ಸೆಗಣಿ, ನಾಯಿ ಮೂತ್ರ ಎಲ್ಲ ಕೂಡ ಇವನ ಪ್ಯಾಂಟಿನಲ್ಲಿ. ಆ ರೀತಿ ಕಾಲಿನಡಿಗೆ ಪ್ಯಾಂಟ್ ಅನ್ನು ಎಳೆದುಕೊಂಡು ಹೋಗುವ ಕೆಲವು ಫ್ಯಾಷನ್ಗಳು, ಫ್ಯಾಷನ್ ಅಂತ ಹೇಳಿಕೊಂಡು ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ಕೂಡ ಮರೆಯಬಾರದು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ
ಕಲಿಸಿಕೊಟ್ಟ ಒಂದು ಸಂಸ್ಕೃತಿ ಇದೆ, ಅದು ಶುಚಿತ್ವದ ಸಂಸ್ಕೃತಿ. ಈ ಭಾರತದ ಪರಂಪರೆಯನ್ನು ತೆಗೆದು ನೋಡುವಾಗ ಈ ದೇಶದಲ್ಲಿಯೂ ಕೂಡ ನಮ್ಮ ಪೂರ್ವಿಕರು ಆ ಸಂಸ್ಕೃತಿಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಶುಚಿಯಾಗಿ, ಕ್ಲೀನ್ ಆಗಿ, ಶುದ್ಧಿಯಾಗಿ, ಪರಿಶುದ್ಧವಾಗಿರಬೇಕು. ಸಾಧ್ಯವಾದರೆ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿಕೊಂಡಿರಬೇಕು. ನಮ್ಮನ್ನು ಕಾಣುವಾಗ ಜನರಿಗೆ ಖುಷಿಯಾಗಬೇಕು, ನಮ್ಮನ್ನು ಕಾಣುವಾಗ ಜನರು ಹತ್ತಿರ ಬರಬೇಕು, ನಮ್ಮನ್ನು ಕಾಣುವಾಗ ಜನರಿಗೆ ಖುಷಿಯಾಗಬೇಕು, ನಮ್ಮೊಂದಿಗೆ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಖುಷಿ ಪಡಬೇಕು. ಆ ರೀತಿಯ ವಸ್ತ್ರಗಳು, ಆ ರೀತಿಯ ಬಟ್ಟೆಗಳು, ಆ ರೀತಿಯ ಶುಚಿತ್ವ ಇದು ಕಾಪಾಡಿಕೊಂಡು ಬರುವುದು ಪ್ರತಿಯೊಬ್ಬ ಮನುಷ್ಯನ ಅಗತ್ಯವಾಗಿದೆ. ನಮ್ಮ ಮನೆಯಲ್ಲಿ ಕೂಡ ಅದೇ ರೀತಿ. ನಮ್ಮ ಮನೆಯಲ್ಲಿ ಯಾರು ಬಂದರೆ ಕೂಡ, ಯಾವಾಗ ಯಾರು ಬರ್ತಾರೆ ಗೊತ್ತಿಲ್ಲ, ಯಾರು ಬಂದರೂ ಕೂಡ ಮನೆಗೆ ನುಗ್ಗಿದಾಗ ಅವರಿಗೆ ಖುಷಿಯಾಗುವ ರೀತಿಯಲ್ಲಿರಬೇಕು. ಮನೆಯ ಮುಂಭಾಗದಲ್ಲಿ ಪರಿಮಳಗಳಿರಬೇಕು. ಅದು ಬಿಟ್ಟು ಮನೆಯಲ್ಲಿರುವ ಎಲ್ಲಾ ಕಲ್ಮಶಗಳು, ಅಲ್ಲಿ ಮಗುವಂದು ಮೂತ್ರ ಮಾಡಿರ್ತದೆ, ಅಲ್ಲಿ ಇನ್ನೊಂದು ಬಂದು ಎರಡಕ್ಕೆ ಮಾಡಿರ್ತದೆ, ಅಲ್ಲಿ ಬೇರೊಂದು ಸಗಣಿ ಇರ್ತದೆ, ಇದೆಲ್ಲ ಮನೆಯ ಮುಂಭಾಗದಲ್ಲಿ ಕೊಳೆತು ನಾರುವ ಒಂದು ಅವಸ್ಥೆ ಇರಬಾರದು. ಮನೆಯ ಮುಂಭಾಗ ಯಾವತ್ತೂ ಕೂಡ ಶುಚಿಯಾಗಿ ಪರಿಶುದ್ಧವಾಗಿರಬೇಕು. ಬಡವರ ಮನೆಯಾಗಿರಲಿ, ಶ್ರೀಮಂತರ ಮನೆಯಾಗಿರಲಿ, ಮನೆ ಸಣ್ಣದಾದರೂ ಪರವಾಗಿಲ್ಲ, ಸಣ್ಣ ಮನೆಯಲ್ಲಿ ಒಳ್ಳೆ ಬರಕತ್ತಿರ್ತದೆ, ಒಳ್ಳೆ ಸಮೃದ್ಧಿ ಇರ್ತದೆ. ಮನೆಯಷ್ಟು ಚಿಕ್ಕದಾದರೂ ಕೂಡ, ಚಿಕ್ಕದಾಗಿದ್ದರೂ ಕೂಡ ಅದು ಚೊಕ್ಕವಾಗಿ ಇರುವಂತೆ ನಾವು ನೋಡಿಕೊಳ್ಬೇಕು. ಮನೆಯ ಸೌಂದರ್ಯ, ನಮ್ಮ ಮನೆಯ ಸೌಂದರ್ಯ ಯಾವತ್ತೂ ಕೂಡ ಕಾಪಾಡಿಕೊಳ್ಬೇಕು. ನಾವು ತಿನ್ನುವ ಬಟ್ಟೆಯ, ನಾವು ತಿನ್ನುವ ಅನ್ನ, ಅದರ ಪ್ಲೇಟ್ಗಳು, ಅದರ ಇನ್ನಿತರ ಅದರ ಈ ಪಾತ್ರಗಳು, ಮಹಿಳೆಯರು ಅದನ್ನು ಆಗಲೇ ತೊಳೆದಿಡಬೇಕು. ಆಗಲೇ ತೊಳೆದಿಡದಿದ್ರೆ ಅಲ್ಲಿ ಬಂದು ನೊಣಗಳು ಅಥವಾ ಇನ್ನಿತರ ಯಾವುದಾದರೂ ಸೊಳ್ಳೆಗಳು ಬಂದು ಅಲ್ಲಿ ಕೂರುತ್ತದೆ. ಅದರ ಮೂಲಕ, ಅದರ ಕಾಲಿನ ಮೂಲಕ ಬ್ಯಾಕ್ಟೀರಿಯಾಗಳು ಬಂದು ಮನೆಯಲ್ಲಿ ರೋಗಗಳು ಹಬ್ಬಲಿಕ್ಕೆ ಕಾರಣವಾಗಲಿಕ್ಕಿದೆ. ಮನೆಯ ಮುಂಭಾಗದಿಂದಲೇ ಕೊಳಚೆ ಪ್ರದೇಶಗಳಿರಬಾರದು. ಯಾವತ್ತೂ ಕೂಡ ಶುಚಿಯಾಗಿಡ್ಲಿಕ್ಕೆ ಬೇಕಾಗಿ ನೋಡಬೇಕು. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸುತ್ತಾರೆ, ಅತ್ತಹೂರು ಶತ್ರುಲ್ ಈಮಾನ್, ನಿಮ್ಮ ಈಮಾನಿನ, ಇಸ್ಲಾಮಿನ ಒಂದು ಭಾಗವಾಗಿದೆ ಯಾವುದು? ಶುಚಿತ್ವ. ಆದ್ದರಿಂದ ನಮ್ಮ ಶುಚಿತ್ವವನ್ನು ನಾವು ಹೆಚ್ಚು ಕಾಪಾಡಿಕೊಳ್ಳಬೇಕು. ಈ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಅಂತ ಹೇಳಿದರೆ ಕೇವಲ ಜುಲೂಸು ಮಾಡುವುದು ಮಾತ್ರವಲ್ಲ, ಹಸಿರು ತೋರಣಗಳನ್ನು, ಬಂಟಿಕ್ಸ್ಗಳನ್ನು ಕಟ್ಟುವುದು ಮಾತ್ರವಲ್ಲ, ಕೇವಲ ಹಸಿರನ್ನು ಹಾಕಿಕೊಂಡು ಕುಣಿಯುವುದು ಮಾತ್ರವಲ್ಲ, ಡಿಜೆ ಹಾಕಿಕೊಂಡು ಡ್ಯಾನ್ಸ್ ಮಾಡುವುದು ಮಾತ್ರವಲ್ಲ. ಡ್ಯಾನ್ಸ್ ಮಾಡಲು, ಡಿಜೆ ಹಾಕಲು ಇಸ್ಲಾಂ ಎಲ್ಲಿಯೂ ಕೂಡ ಅನುಮತಿಯನ್ನು ಕೊಟ್ಟೇ ಇಲ್ಲ. ಬದಲಾಗಿ ಮುಹಮ್ಮದ್ ಪೈಗಂಬರ್ ಅವರು ಅವರ 63 ವರ್ಷಗಳ ಜೀವನದಲ್ಲಿ ಈ ಜಗತ್ತಿಗೆ ತೋರಿಸಿಕೊಟ್ಟ ಒಂದು ಸುಂದರವಾದ ದೀನ್ ಇದೆ, ಒಂದು ಸುಂದರವಾದ ಇಸ್ಲಾಂ ಇದೆ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ತಯಾರಾಗಬೇಕು.